ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಿಎಂ ಕುರ್ಚಿ ಕದನ ಸದ್ಯ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕರೆ ಮಾಡೋ ಮೂಲಕವಾಗಿ ಮಾತನಾಡಿದ್ದಾರೆ. ಕುರ್ಚಿ ಕದನದ ನಡುವೆ ಆ ಒಂದು ಫೋನ್ ಕಾಲ್ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಕ್ಲೂಸಿವ್ ವರದಿ. ಆ ಸಚಿವರಿಗೆ ಡೆಲ್ಲಿ ನಾಯಕರವರು ಕಾಲ್ ಮಾಡಿದ್ದಾರೆ. ಕುರ್ಚಿ ಕದನ ಮಧ್ಯೆ ಕುತೂಹಲವನ್ನ ಮೂಡಿಸಿದೆ ಆ ಒಂದು ಕರೆ. ಹಲೋ ಸರ್ ಅಂತ ಸಚಿವರಿಗೆ ಡೆಲ್ಲಿ ಲೀಡರ್ ಹೇಳಿದ್ದೇನೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಎಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿಗೆ ರಾಜ್ಯ ಉಸ್ತುವಾರಿ ಫೋನ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಜೊತೆಗೆ ದೂರವಾಣಿಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಸುರ್ಜೇವಾಲಾ. ಕುಮಟಾದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಆ ಕಾರ್ಯಕ್ರಮ ಭಾಷಣ ಎಲ್ಲ ಮುಗಿದ ನಂತರದಲ್ಲಿ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ. ಹೈಕಮಾಂಡ್ ನಡೆಸುವ ಸಭೆ ಬಗ್ಗೆ ಮಾತನಾಡಿದ್ದಾರೆ ಸುರ್ಜೇವಾಲಾ ಅನ್ನುವಂತಹ ವಿಚಾರವೂ ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿ. ಸಿಎಂ ಡಿಸಿಎಂಗೆ ಹೇಳ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. डीसीएम साहब ने बताया सर, मैं बात करता हूँ। सर बोलिए। ठीक है सर। इधर मैं कारवार में हूँ सर, करके आपने डीसीएम साहब ने बताया सर, डीसीएम साहब ने बताया सर, मैं बात करता हूँ। सर बोलिए। ठीक है सर। इधर मैं कारवार में हूँ सर, करके आपने डीसीएम साहब ने बताया सर, डीसीएम साहब ने बताया सर, मैं बात करता हूँ। सर बोलिए। ಸತೀಶ್ ಜಾರಕಿಹೊಳಿ ಕಾರವಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭ ಆಗ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ರಿಸೀವ್ ಮಾಡಿದಂತಹ ಸತೀಶ್ ಜಾರಕಿಹೊಳಿ, ಸರ್ ಹೇಳಿ, ನಾನು ಕಾರವಾರದಲ್ಲಿದ್ದೀನಿ, ಸಿಎಂ ಡಿಸಿಎಂ ಜೊತೆಗೆ ಮಾತನಾಡ್ತೀನಿ ಅಂತ ಅವರು ಆಡುವಂತಹ ಮಾತುಗಳು ರೆಕಾರ್ಡ್ ಆಗಿದೆ. ಕ್ಯಾಮ್ರಾ ಆನಲ್ಲಿರುವಂತಹ ಹೊತ್ತಲ್ಲೇ ಅವರು ಫೋನಲ್ಲಿ ಮಾತನಾಡ್ತಾ ಇದ್ದಿದ್ದರಿಂದ ಅವರು ಮಾತನಾಡಿದ್ದೇನು ಅನ್ನೋದು ಕೂಡ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಹಿಂದಿಯಲ್ಲಿ ಮಾತುಕತೆ ನಡೆಸ್ತಾರೆ. ದೆಹಲಿ ನಾಯಕರೊಬ್ಬರು ಕಾಲ್ ಮಾಡಿದ್ದಾರೆ. ಅವರು ಸುರ್ಜೇವಾಲಾ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾದರೆ ಅವರು ಫೋನ್ ಮಾಡಿ ಇವರ ಜೊತೆಗೆ ಹೇಳಿದ್ದೇನು, ಯಾವ ವಿಚಾರ, ಸಿಎಂ ಡಿಸಿಎಂಗೆ ಹೇಳ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ಈಗಿರುವಂತಹ ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಶ್ನೆ. सर बोलिए। ठीक है सर। इधर मैं कारवार में हूँ सर, करके आपने डीसीएम साहब ने बताया सर, डीसीएम साहब ने बताया सर, मैं बात करता हूँ। सर बोलिए। ठीक है सर। इधर मैं कारवार में हूँ सर, करके आपने डीसीएम साहब ने बताया सर, डीसीएम साहब ने बताया सर, मैं बात करता हूँ। सर बोलिए। ठीक है सर। इधर मैं कारवार में हूँ सर, करके आपने डीसीएम साहब ने बताया सर. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ನವೀನ್, ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಮಾಡಿದ್ ಯಾರು, ಏನದು ಮಾತುಕತೆ, ಇದ್ರ ಬಗ್ಗೆ ಏನಾದರೂ ಅವರು ಈ ಸಂಭಾಷಣೆಯ ನಂತರದಲ್ಲಿ ವಿವರಿಸಿದ್ರಾ, ಏನು ಕತೆ? ಖಂಡಿತವಾಗಿ ಇಲ್ಲ. ಅವರು ಏನೋ ಒಂದು ಪ್ರೆಸ್ ಮೀಟನ್ನು ಕುಮಟಾದಲ್ಲಿ ಆಯೋಜನೆ ಮಾಡಿದ್ರು. ಪ್ರೆಸ್ ಮೀಟನ್ನು ಮುಗಿಸಿದ ನಂತರದಲ್ಲಿ ತಕ್ಷಣದಲ್ಲೇ ಅವರಿಗೊಂದು ಕರೆ ಬರ್ತದೆ. ಅದು ಸುರ್ಜೇವಾಲಾ ಅವರದು. ದೆಹಲಿಯಲ್ಲಿ ಸಭೆ ನಡೆಸುವ ಸಂಬಂಧಪಟ್ಟ ಹಾಗೆ ಅವರ ಬಳಿ ಮಾತನಾಡಿರುವಂಥದ್ದು. ಸುರ್ಜೇವಾಲಾ ಹೇಳ್ತಾರೆ, ಇದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಅವರಿಗೆ ಹೇಳಬೇಕು ಅಂತೇಳಿ. ಅವರು ಜಾರಕಿಹೊಳಿ ಕೂಡ ತಾವು ಅವರಿಗೆ ಮಾಹಿತಿಯನ್ನು ಹೇಳ್ತೀನಿ ಅನ್ನೋಂಥದ್ದನ್ನು ಹೇಳುವಂಥದ್ದು. ಒಂದು ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು ಇದರಲ್ಲಿ ಸ್ಪಷ್ಟವಾಗ್ತಾ ಇರುವಂಥದ್ದು. ಈಗಾಗಲೇ ಅಧಿಕಾರದ ಹಸ್ತಾಂತರ ಕುರಿತು ಸಾಕಷ್ಟು ಚರ್ಚೆ
ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ರೀತಿಯಲ್ಲಿ ಪರ ವಿರೋಧಗಳ ಚರ್ಚೆಗಳ ನಡುವೆ ಈಗ ಜಾರಕಿಹೊಳಿ ಅವರಿಗೆ ಸುರ್ಜೇವಾಲ ಅವರ ಒಂದು ಕರೆ ಬಂದಿರುವಂಥದ್ದು. ಹಾಗಾಗಿ ಹೈಕಮಾಂಡ್ನ ಏನು ನಿಲುವೇನಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ತಂದಿಟ್ಟಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ನವೀನ್ ಸಾಗರ್ ನಮ್ಮೆಲ್ಲ ಮಾಹಿತಿಗೆ. ಹಾಗೊಂದು ವೇಳೆ ಪವರ್ ಶೇರ್ನ ವಿಚಾರವಾಗಿಯೇ ಇವರು ಫೋನ್ನ ಮೂಲಕವಾಗಿ ಮಾತನಾಡಿದ್ದಾಗಿದ್ರೆ ನೇರವಾಗಿ CM DCMಗೆ ಹೇಳಬಹುದಿತ್ತು. ಯಾಕೆ ಸತೀಶ್ ಜಾರಕಿಹೊಳಿ ಮೂಲಕವಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ. ಆದರೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ರು, ರಾಜಣ್ಣ ಸೇರಿದಂತೆ ಇವರು ರಾಜ್ಯದಲ್ಲಿ ಬಹಳಷ್ಟು ಗೊಂದಲ ಇದೆ, ಈ ಎಲ್ಲ ಗೊಂದಲ ಬಗೆಹರಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಮನವಿ ಕೂಡ ಮಾಡಿದರು. ಆ ಹಿನ್ನೆಲೆಯಲ್ಲಿ ಈ ಕರೆ ಇರಬಹುದು. ठीक है सर बोलिए। ठीक है सर। इधर मैं कारवार में हूँ सर, करके आपने DCM साहब ने बताया सर, DCM साहब ने बताया सर, मैं बात करता हूँ सर बोलिए। ठीक है सर। इधर मैं कारवार में हूँ सर, करके आपने DCM साहब ने बताया सर, DCM साहब ने बताया सर, मैं बात करता हूँ सर बोलिए।